ಭೂಮಿ ಶುದ್ಧ ಹೇಗಾಗ್ತದೆ ಅಂತ. ಭೂಮಿಯಲ್ಲಿ ದೋಷ ಉಂಟು ಅಂತ ಎಣಿಸುವ, ಭೂಮಿಗೆ ಶುದ್ಧಿಯಾಗುವಾಗ ಅದಕ್ಕೊಂದಿಷ್ಟು ಶುದ್ಧಿಗಳನ್ನು ಪುರಾಣ ಹೇಳ್ತದೆ. ಖನನಾದಿಗಳಿಂದ ಭೂಮಿ ಶುದ್ಧವಾಗ್ತದೆ ಅಂತ. ಭೂಮಿಯಲ್ಲಿ ಏನಾದರೂ ಕೊಳಕುಂಟು ಅಂತಂದರೆ ಅದನ್ನು ಅಗೇರಿ ಆ ಕೊಳಕನ್ನು ತೆಗೆದು ದೂರ ಬಿಸಾಡಿ, ಆಗ ಆ ಜಾಗ ಶುದ್ಧ ಆಗ್ತದೆ. ಅದಕ್ಕೆ ಬೇರೆ ಒಳ್ಳೆಯ ಮಣ್ಣನ್ನು ತಂದು ಹಾಕಿ ಅದು ಶುದ್ಧ ಆಗ್ತದೆ. ಆ ಭೂಮಿಯಲ್ಲಿ ಸ್ವಲ್ಪ ದಾಹ ಮಾಡಿ ದರ್ಬೆ ಇತ್ಯಾದಿಗಳನ್ನು ಹಾಕಿ ಅದನ್ನು ಒಮ್ಮೆ ಸುಡಿ, ಆಮೇಲೆ ಅದು ಶುದ್ಧ. ಹೀಗೆ ಭೂಮಿಯನ್ನು ಶುದ್ಧ ಮಾಡುವ ವ್ಯವಸ್ಥೆ ಬೇರೆ. ಮನೆ, ಸರೋವರ, ಬಾವಿ ಇತ್ಯಾದಿಗಳನ್ನು ಶುದ್ಧ ಮಾಡುವುದು ಪಂಚಗವ್ಯಾದಿಗಳ ಪ್ರೋಕ್ಷಣೆಯಿಂದ ಶುದ್ಧವಾಗ್ತದೆ. ಊರು ಶುದ್ಧ ಆಗುವುದು ಹೇಗೆ ಅಂತ. ದನಗಳು ತಿರುಗಿದರೆ, ಗವಾಂ ಸಂಚಾರತಃ, ದನಗಳು ತಿರುಗಿದರೆ ಪ್ರದೇಶ ಶುದ್ಧವಾಗುತ್ತದೆ ಅಂತ ಅರ್ಥ. ಶರೀರ ಶುದ್ಧ ಆಗುವುದು ಸ್ನಾನದಿಂದ, ಮನಸ್ಸು ಶುದ್ಧವಾಗುವಂಥದ್ದು ಭಗವಂತನ ಸ್ಮರಣೆಯಿಂದ. ಹೀಗೆ ಎಲ್ಲ ವಸ್ತುಗಳಿಗೂ ಒಂದೊಂದು ಶುದ್ಧಿ ಎಂದುಂಟು. ಆ ರೀತಿಯ ಶುದ್ಧಿಯನ್ನು ಮಾಡಿಕೊಂಡ್ರೆ ಮಾತ್ರ ಆ ವಸ್ತುಗಳು ಶುದ್ಧವಾಗುತ್ತದೆ ಅಂತ ವಸ್ತುಗಳ ಶುದ್ಧಿಯನ್ನು ಪುರಾಣ ಹೇಳ್ತಾ ಉಂಟು. ಇನ್ನು 4 ಜನಕ್ಕೆ ಉಪಕಾರ ಮಾಡಬೇಕು ಅಂತ ಹೇಳಿದೆ ಅಲ್ವಾ, ಅದಕ್ಕೆ ನಾವು ಇವತ್ತನ್ನು ಅನುಸರಿಸ್ತೇವೆ. ಪುರಾಣ ಅದನ್ನು ಎಷ್ಟು ಚೆನ್ನಾಗಿ ಹೇಳಿದೆ ಅಂತ ನೆನಪು ಮಾಡಿಕೊಳ್ತೇವೆ. ನಮಗೆ ಸಾಮಾನ್ಯವಾಗಿ ಗೊತ್ತುಂಟು, ಸಂಸ್ಕಾರ ಇರುವವರಿಗೆ ಅಂತ ನಾನು ಪ್ರತ್ಯೇಕವಾಗಿ ಹೇಳ್ತೇನೆ. ಬಸ್ನಲ್ಲಿ ಕೂತ್ಕೊಂಡಿರ್ತೇವೆ, ಬಸ್ರಿ ಹೆಂಗಸು ಬರ್ತಾಳೆ, ಗುರುವಿಣಿ ಪ್ರೆಗ್ನೆಂಟ್ ಒಬ್ಳು ಬಂದಿದ್ದಾಳೆ. ನಾವು ಕೂಡಲೇ ಎದ್ದು ನಿಂತು ಅವಳಿಗೆ ಸೀಟ್ ಕೊಡ್ತೇವೆ, ಕೂತ್ಕೊಳ್ಳಿ ಅಮ್ಮ ಅಂತ ಸೀಟ್ ಕೊಡ್ತೇವೆ. ಅಥವಾ ಯಾರೋ ಒಬ್ಬರು 70-80 ವರ್ಷ ಆದವರು ಮುದುಕರು ಬಂದಿದ್ದಾರೆ, ಕೈಯಲ್ಲಿ ಹೂಲು ಹಿಡ್ಕೊಂಡಿದ್ದಾರೆ, ಕೂಡಲೇ ಎದ್ದು ನಿಲ್ತೇವೆ, ಕೂತ್ಕೊಳ್ಳಿ ಅಂತ ಹೇಳ್ತೇವೆ. ಈ ಬುದ್ಧಿ ಸಣ್ಣ ಮಕ್ಕಳಲ್ಲಿ ಈಗ ಕಮ್ಮಿ ಆಗ್ತಾ ಉಂಟು. ನಾವು ಕಲಿಸಬೇಕಾದಂಥ ಅನಿವಾರ್ಯತೆ ಉಂಟು. ಯಾಕೆ ನಮಸ್ಕಾರ ಮಾಡಬೇಕು ಅಂತ ಕೇಳ್ತೇವೆ ಮಕ್ಕಳು ಮಾತ್ರ. ನಾವು ಹೇಳದೇ ಇದ್ದರೆ ಅವ್ರು ಮಾಡುವುದಿಲ್ಲ ಅಂತ. ಆದ್ದರಿಂದ ಪುರಾಣ ಹೇಳ್ತದೆ, ಪಂಥಾದೇಯ ಬ್ರಾಹ್ಮಣಾಯ ಗೋಭ್ಯ ರಾಜಭ್ಯ ಏವಚ ರೋಗಿಣೆ ಭಾರತಪ್ತಾಯ ಗುರುವಿಣ್ಯೈ ದುರ್ಬಲಾಯ ಚ. ದಾರಿ ಕೊಡಬೇಕಂತೆ. ಯಾರಿಗೆ ದಾರಿ ಕೊಡಬೇಕು? ತುಂಬ ತಿಳಿದವರು ಬಂದರೆ, ಗುರುಗಳು ಬಂದರೆ ಮೊದಲು ದಾರಿ ಕೊಡಬೇಕಂತೆ. ನೀವು ಹೋಗಿ ಬದಿಗೆ ನಿಲ್ಲಬೇಕು ಅಂತ ಅರ್ಥ. ಆಮೇಲೆ ಗೋಭ್ಯ, ದನಗಳು ಬರ್ತಾ ಉಂಟು ಅಂತಂದರೆ ಅವುಗಳಿಗೆ ದಾರಿ ಕೊಡಬೇಕು ಅಂತ ಶಾಸ್ತ್ರ ಹೇಳಿದೆ, ಪುರಾಣ ಹೇಳಿದೆ. ನಾವಿವತ್ತು ಅದನ್ನು ಮರೆತಿದ್ದೇವೆ. ಎಷ್ಟೋ ಕಡೆಗಳಲ್ಲಿ ರಸ್ತೆಯನ್ನು ಅಗಲ ಮಾಡುವಾಗ ನಮಗೆ ಬೇಕಾದ ಹಾಗೆ ರಸ್ತೆ ಮಾಡಿಕೊಂಡಿದ್ದೇವೆ. ದನಗಳು, ನಾಯಿಗಳು, ಬೇರೆ ಬೇರೆ ಪ್ರಾಣಿಗಳು, ಹಾವುಗಳು, ಅವುಗಳಿಗೆ ರಸ್ತೆಯನ್ನು ದಾಟಲಿಕ್ಕೆ ಕಷ್ಟ ಆಗ್ತಾ ಉಂಟು. ರಸ್ತೆ ದಾಟುವ ಬರದಲ್ಲಿ ಅವುಗಳು ಸಾಯ್ತಾ ಇದ್ದಾವೆ. ನೀವು ಕಾಡು ದಾರಿಯಲ್ಲಿ, ಅದು ಇಲ್ಲಿಂದ ಶಿವಮೊಗ್ಗಕ್ಕೆ ಆಗುಂಬೆಯಿಂದ ಹೋದರೆ ಅಥವಾ ಇಲ್ಲಿಂದ ಚಾರ್ಮಾಡಿಯಿಂದ ಬೆಂಗಳೂರಿಗೆ ಹೋಗುವಾಗ ನೋಡಿದರೆ ದಿನಕ್ಕೆ 1, 2, 3 ಪ್ರಾಣಿಗಳು ನಮಗೆ ಆರಾಮವಾಗಿ ಸತ್ತು ಬಿದ್ದದ್ದು ಸಿಗ್ತದೆ. ಒಂದೊಂದು ದಿವಸ, ಪ್ರತಿ ದಿವಸ ನೋಡುವಾಗ ಎಲ್ಲಿಯೋ ಒಂದು ಮಂಗ ಸತ್ತಿರ್ತದೆ, ಒಂದು ಅಳಿಲು ಸತ್ತಿರ್ತದೆ, ಒಂದು ನಾಯಿ ಸತ್ತಿರ್ತದೆ, ಅಸಂಖ್ಯವಾಗಿ ಒಂದೊಂದು ಪ್ರತಿ ದಿವಸವೂ ಕೂಡ. ಯಾಕೆ ಸಾಯ್ತದೆ ಅಂತ ಕೇಳಿದರೆ, ನಾವು ರಸ್ತೆ ಮಾಡಿದ್ದೇವೆ, ಅವುಗಳು ರಸ್ತೆ ದಾಟಲಿಕ್ಕೆ ಪ್ರಯತ್ನ ಮಾಡ್ತವೆ, ಆಗ ನಮ್ಮ ವೆಹಿಕಲ್ ಅವುಗಳ ಮೇಲೆ ಹರಿತದೆ, ಅವುಗಳು ಸಾಯ್ತವೆ. ಮನುಷ್ಯ ಸತ್ತರೆ ಕೇಸ್ ಆಗುತ್ತದೆ, ಒಂದು ಅರ್ಧ ಗಂಟೆ ಟ್ರಾಫಿಕ್ ಜಾಮ್ ಆಗ್ತದೆ, ನಿಲ್ಲಿಸ್ತಾರೆ, ಗಲಾಟೆ ಆಗ್ತದೆ. ಪ್ರಾಣಿಗಳು ಸತ್ತರೆ ಯಾಕೆ ಗಲಾಟೆ ಆಗುವುದಿಲ್ಲ ಕೇಳಿದರೆ, ಪ್ರಾಣಿಗಳು ಗಲಾಟೆ ಮಾಡುವುದಿಲ್ಲ, ನಾವು ಗಲಾಟೆ ಮಾಡಲಿಕ್ಕೆ ನಮ್ಗೆ ಪುರ್ಸೋತಿಲ್ಲ ಅಂತ ನಾವು ಬಿಟ್ಟುಕೊಂಡಿದ್ದೇವೆ. ಪುರಾಣ ಹೇಳ್ತದೆ, ಎಲ್ಲರಿಗೂ ಬದುಕುವ ಹಕ್ಕು ಉಂಟು. ಹಾಗಾಗಿ ನೀವು ಮಾತ್ರ ದಾರಿಯಲ್ಲಿ ನಡೆಯುವಂಥದ್ದಲ್ಲ, ದಾರಿ ಅನ್ನುವಂಥದ್ದು ಎಲ್ರಿಗೂ ಉಂಟು. ಅದಕ್ಕೋಸ್ಕರ ಎಲ್ಲರಿಗೂ ದಾರಿಯನ್ನು ಕೊಡಬೇಕಾದ್ದು ಧರ್ಮ ಅಂತ. ಹಾಗಾಗಿ ನಾವು ರಸ್ತೆಯಲ್ಲಿ ಹೋಗುವಾಗಲೂ ಕೂಡ ಏನಾದರೂ ಅಡ್ಡ ಬಂದರೆ ನಮ್ಮ ವಾಹನವನ್ನು ನಿಯಂತ್ರಣ ಮಾಡುವಷ್ಟಾದರೂ ತಾಳ್ಮೆ ಪ್ರತಿಯೊಬ್ಬರಿಗೂ ಬೇಕು ಅಂತ. ಅದು ಇಲ್ಲದೇ ಇದ್ದರೆ ನಾವು ಲೋಕವನ್ನು ಕ್ಷಯ ಮಾಡ್ತಾ ಹೋಗುತ್ತೇವೆ ಅಂತ. ಜೀವ ಎನ್ನುವ ದೃಷ್ಟಿಯನ್ನು ನೋಡಿದರೆ ಮನುಷ್ಯನನ್ನು ಕೊಲ್ಲುವುದಕ್ಕೂ, ನಾಯಿಯನ್ನು ಕೊಲ್ಲುವುದಕ್ಕೂ, ಅಳಿಲನ್ನು ಕೊಲ್ಲುವುದಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಎಲ್ಲ ಒಂದೇ ರೀತಿ. ಶಿಕ್ಷೆ ಆಗುವುದಿಲ್ಲ ಅಂತ ಬಿಟ್ಟರೆ ಎಲ್ಲವೂ ಒಂದೇ ರೀತಿ. ಜೀವ ಎನ್ನುವ ದೃಷ್ಟಿಯನ್ನು ಮಾತ್ರ ಇಟ್ಟುಕೊಂಡ್ರೆ ಎಲ್ಲವೂ ಒಂದೇ ರೀತಿ. ಅದಕ್ಕೋಸ್ಕರ ಗೋಭ್ಯ, ದನಗಳಿಗೂ ದಾರಿಯನ್ನು ಕೊಡಬೇಕಂತ. ದನ ಬರ್ತಾ ಉಂಟು ಅಂತಂದರೆ ನಿಲ್ಲಿಸಿ ಅದು ಹೋಗುವವರೆಗೆ ಕಾಯಬೇಕು ಅಂತ. ಆಮೇಲೆ ರಾಜಭ್ಯ ಏವಚ, ರಾಜರಿಗೆ ಮೊದಲು ದಾರಿ ಬಿಡಿ ಅಂತ. ಯಾಕೆ ರಾಜರಿಗೆ ದಾರಿ ಬಿಡಬೇಕು ಅಂತಂದರೆ, ಅವರು ಲೋಕವನ್ನು ಒಳ್ಳೇದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಸ್ವಾರ್ಥಕ್ಕೋಸ್ಕರ ಹೋಗುವುದಲ್ಲ. ರಾಜಭ್ಯ ಎನ್ನುವ ಶಬ್ದದಿಂದ ಎಲ್ಲರಿಗೆ ಅಂತ ಅರ್ಥ. ಯಾರು ಲೋಕಕ್ಕೋಸ್ಕರ ಕೆಲಸ ಮಾಡ್ತಾರೆ, ಪೊಲೀಸರು ಇರ್ಬೋದು, ಡಾಕ್ಟ್ರುಗಳಿರ್ಬೋದು, ಅಥವಾ ರಾಜಕಾರಣಿಗಳಿರ್ಬೋದು, ಪ್ರಾಮಾಣಿಕರಾಗಿ ಲೋಕಕ್ಕೋಸ್ಕರ ಕೆಲಸ ಮಾಡ್ತಾರೆ ಅಂತಾದರೆ ಅವರಿಗೆ ದಾರಿ ಬಿಡಿ ಅಂತ. ಯಾಕೆಂತಂದರೆ ಅವರು ಸ್ವಾರ್ಥ, ಅವರ ಕೆಲಸ ಮಾಡ್ತಾ ಇಲ್ಲ, ಅವರು ಆನ್ ಡ್ಯೂಟಿ ಇದ್ದಾರೆ, ಲೋಕಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ಅಂಥವ್ರಿಗೆ ದಾರಿ ಬಿಡಿ ಅಂತ. ಹಾಗಂತ ಎಲ್ರಿಗೆ ದಾರಿ ಬಿಡಿ ಅಂತ ಅರ್ಥ ಅಲ್ಲ.
ಆದರೆ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಅರ್ಥ. ರಾಜಭ್ಯ ಏವಚ, ಎಲ್ಲರಿಗೆ ದಾರಿಯನ್ನು ಕೊಡಬೇಕು. ರೋಗಿಣೇ ಭಾರತಪ್ತಾಯ, ರೋಗಿಗಳಿಗೆ ದಾರಿಯನ್ನು ಕೊಡಿ. ಅವನು ದುರ್ಬಲನಾಗಿದ್ದಾನೆ, ಅಶಕ್ತನಾಗಿದ್ದಾನೆ, ರೋಗಿಯಾಗಿದ್ದಾನೆ. ಅದಕ್ಕೋಸ್ಕರ ನಾವು ಇವತ್ತು ಅದನ್ನು ಪಾಲಿಸ್ತೇವೆ. ಆಂಬುಲೆನ್ಸ್ ಬಂದ ಕೂಡಲೇ ನಾವೆಲ್ಲ ಬದಿಗೆ ಹೋಗ್ತೇವೆ, ದಾರಿ ಕೊಡ್ತೇವೆ. ಆದರೆ ಕೊಡಬೇಕು ಅಂತ ಶಾಸನ ಉಂಟು ಅಂತ ನಾನು ಹೇಳ್ತಾ ಇರೋದು. ಆಮೇಲೆ ಭಾರತಪ್ತಾಯ, ಭಾರವಾದ ವಸ್ತುವನ್ನು ಯಾರಾದರೂ ಒಬ್ಬ ಹೊತ್ಕೊಂಡು ಬರ್ತಾ ಇದ್ದರೆ ಅವನಿಗೆ ಮೊದಲು ದಾರಿ ಕೊಡಿ. ಗುರುವಿಣ್ಯೈ ದುರ್ಬಲಾಯಚ, ಮಗುವನ್ನು ಒಡಲಲ್ಲಿ ಹೊತ್ತುಕೊಂಡಿರುವಂತಹ ಸ್ತ್ರೀಗೆ ದಾರಿಯನ್ನು ಕೊಡಿ. ಗುರುವಿಣಿ ಅಂತ ಅವಳಿಗೆ ಹೆಸರು. ದುರ್ಬಲಾಯ, ನಮಗಿಂತ ದುರ್ಬಲನಾಗಿದ್ದರೆ, ವಯಸ್ಸಿನಲ್ಲಿ ಸಣ್ಣವನಾಗಿರ್ಬೋದು, ಅಥವಾ ಅಂಗಾಂಗಹೀನನಾಗಿರ್ಬೋದು, ಅಥವಾ ರೋಗದಿಂದ ಕೃಷನಾಗಿದ್ದವನಾಗಿರ್ಬೋದು, ನಮಗಿಂತ ದುರ್ಬಲ ಅಂತ ಒಬ್ಬ ಕಂಡು ಬಂದ ಅಂತಂದರೆ ಮೊದಲು ಅವನಿಗೆ ದಾರಿ ಕೊಡಿ ಅಂತ. ಇದನ್ನು ಪುರಾಣ ಹೇಳಬೇಕಾಗಿಲ್ಲ, ಇದನ್ನು ಸಾಮಾನ್ಯವಾಗಿ ಲೋಕದಲ್ಲಿ ಎಲ್ರಿಗೂ ಗೊತ್ತುಂಟು ಅಂತ. ಆದರೆ ಪುರಾಣ ಹೇಳ್ತಾ ಉಂಟು ಅಂತಂದರೆ ನೀವು ಶುದ್ಧವಾಗಿ ಬದುಕಬೇಕು, ಒಳ್ಳೆಯ ಪ್ರಜೆಯಾಗಿ ಬದುಕಬೇಕು ಎನ್ನುವ ಕಾರುಣ್ಯ ನಮಗಿಂತ ಹೆಚ್ಚು ಪುರಾಣಕ್ಕುಂಟು ಅಂತ ಅರ್ಥ. ಹಾಗಾಗಿ ಇಂತಹ ವಿಚಾರಗಳನ್ನು ಪುರಾಣ ಹೇಳ್ತದೆ. ಪುರಾಣ ಕೇಳಿ ಏನು ಅಂತ, ಪುರಾಣ ಕೇಳಿ ಏನಾಗಬೇಕು ಅಂತಂದರೆ ಒಂದಷ್ಟು ಮಾನಸಿಕವಾದ ಸಂಸ್ಕಾರ ಆಗ್ತದೆ. ಪಂಥಾದೇಯೋ ಬ್ರಾಹ್ಮಣಾಯ ಗುರವೇ ಇತ್ಯಾದಿ ವಾಕ್ಯಗಳನ್ನು ಕೇಳಿದ್ರಿಂದ ನಾಳೆ ನಮಗೊಂದು ಅವಕಾಶ ಬರುವಾಗ ಇದು ನೆನಪಾಗಿ ನಾವು ದಾರಿ ಕೊಡ್ತೇವೆ. ಅದು ಗೊತ್ತಿಲ್ಲದಿದ್ದರೆ ಸ್ಮರಣೆ ಆಗುವುದಿಲ್ಲ, ಸುಮ್ಮನೆ ಕೂತ್ಕೊಂಡಿರ್ತೇವೆ. ಬಸ್ನಲ್ಲಿ 50 ಜನ ಕೂತ್ಕೊಂಡಿರ್ತಾರೆ, ಒಬ್ಬಳು ಯಾರಾದರೂ ಮೇಲೆ ಬಂದರೆ 50 ಜನವೂ ಆಲೋಚನೆ ಮಾಡೋದು, ನಾನು ಹೇಳಬೇಕಾಗಿಲ್ಲ, ಯಾರಾದರೂ ಎದ್ದರೆ ನಾನು ಕೂತ್ಕೊಳ್ತೇನೆ ಅಂತ, ಯಾರೂ ಹೇಳದಿದ್ದರೆ ನಾನು ಹೇಳ್ತೇನೆ ಅಂತ. ಎಲ್ಲರೂ ಹಾಗೆ ಆಲೋಚನೆ ಮಾಡಿ ಯಾರೂ ಹೇಳೋದಿಲ್ಲ ಅಂತ ಆಗಿಬಿಡ್ತದೆ. ಅದಕ್ಕೋಸ್ಕರ ನಾನು ಹೇಳೋದು, ಅವಕಾಶ ಜೀವನದಲ್ಲಿ ಒಂದೇ ಬಾರಿ ಸಿಗ್ತದೆ, ಸಮರ್ಥವಾಗಿ ಉಪಯೋಗಿಸಿಕೊಳ್ಳಿ. ಸಿಕ್ಕಿದ ಕೂಡಲೇ ಎದ್ದು ಬಿಡಿ, ಅಷ್ಟೇ, ಮುಗಿದು. ನೀವೇ ಆದ್ರಿ ಆಶ್ರಯ ಕೊಟ್ಟವರು, ಉಳಿದವರು ಆಲೋಚನೆ ಮಾಡ್ತಾ ಕೂತ್ಕೊಳ್ಳಿ ಅಂತ. ಯಾಕೆ ನಾನು ಮೊದಲಿಗೆ ಆಗಬಾರ್ದು ಅಂತ ಕೇಳೋದು. 50 ಜನರ ಹಾಗೆ ಯಾಕೆ ನಾನು ಆಲೋಚನೆ ಮಾಡಬೇಕು? ನನ್ನ ಆಲೋಚನೆಯನ್ನು ಬದಲಿಸಿಕೊಂಡ್ರೆ ನಾನು ವ್ಯತಿರಿಕ್ತನಾಗ್ತೇನೆ ಉಳಿದವರಿಗಿಂತ. ಆ ರೀತಿ ಆಲೋಚನೆ ಮಾಡುವ. ಎಲ್ಲರೂ ಒಂದೇ ರೀತಿ ಆಲೋಚನೆ ಮಾಡಿದರೆ ಅದು ಯಾತಯಾಮ ಅಂತಾಗಿ ಬಿಡ್ತದೆ, ಹಳಸಿ ಹೋಗ್ತದೆ. ನಾವು ಪ್ರತ್ಯೇಕವಾಗಿ ಮತ್ತೊಂದು ರೀತಿ ಆಲೋಚನೆ ಮಾಡುವ. ಹಾಗಾಗಿ ನಾವು ಮುನ್ನುಗ್ಗುವ. ಈ ದೃಷ್ಟಿಯಿಂದ ಯಾರು ಮುಂದೆ ಹೋಗ್ತಾನೋ ಅವ ಲೋಕವನ್ನು ನಡೆಸಲಿಕ್ಕೆ ಸಮರ್ಥನಾಗ್ತಾನೆ. ಆ ದೃಷ್ಟಿಯ ಎಲ್ಲರೂ ಯಾಕೆ ದೊಡ್ಡ ಮನುಷ್ಯರಾಗುವುದಿಲ್ಲ ಅಂತ ಒಂದು ಪ್ರಶ್ನೆ. ಯಾರು ಆಲೋಚನೆಯನ್ನು ಸರಿಯಾಗಿ ಮಾಡ್ತಾರೆ, ಅಷ್ಟೇ ಅಲ್ಲ ಸರಿಯಾದ ಸಮಯಕ್ಕೆ ನಿರ್ಣಯಗಳನ್ನು ತಗೊಳ್ತಾರೆ, ಅವ ದೊಡ್ಡ ಮನುಷ್ಯನಾಗ್ತಾನೆ. ಗೊತ್ತಿರಲಿಕ್ಕೆ ಎಲ್ರಿಗೂ ಗೊತ್ತುಂಟು, ಎಲ್ಲರೂ ಗೊತ್ತುಂಟು, ಆದರೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆ ಹೊತ್ತಿಗೆ ಸಮಯಸ್ಫೂರ್ತಿ ಬರುವುದಿಲ್ಲ ಅಂತ. ಹಾಗಾಗಿ ನಾಯಕತ್ವದ ಲಕ್ಷಣ ಏನು ಅಂತ ಕೇಳಿದರೆ, ಅವಕಾಶವನ್ನು ಸರಿಯಾಗಿ ಯಾರು ಉಪಯೋಗ ಮಾಡಿಕೊಳ್ತಾನೆ ಅವ ನಿಜವಾಗಿ ಬುದ್ಧಿವಂತ ಅಂತ ಅರ್ಥ. ಆದ್ದರಿಂದ ಇಂತಹ ಅವಕಾಶಗಳು ಸಿಕ್ಕಿದರೆ ಧರ್ಮಕ್ಕೆ ಪುಣ್ಯ ಸಂಪಾದನೆ ಆಗ್ತದೆ. ಪುರಾಣದ ಪರಿಭಾಷೆಯಲ್ಲಿ ಹೇಳಬೇಕಾದರೆ ಅನಾಯಾಸವಾಗಿ ಪುಣ್ಯ ಸಂಪಾದನೆ ಮಾಡುವ ಮಾರ್ಗ ಅಂತ. ಇದು ಕೇವಲ ಒಂದು ನಿಯಮ ಮಾತ್ರ ಅಲ್ಲ, ಪುಣ್ಯ ಸಂಪಾದನೆಗೆ ಒಂದು ದಾರಿ ಆಗ್ತದೆ ಅಂತ. ನಿಮಗೆ ಅದರಿಂದ ಪುಣ್ಯ ಲಭ್ಯ ಆಗ್ತದೆ. ದೇವರು ನಿಮ್ಮನ್ನು ಗಮನಿಸ್ತಾ ಇರ್ತಾನೆ ಅಂತ, ಇವ ಒಳ್ಳೆಯ ಕೆಲಸ ಮಾಡಿದ್ದಾನೆ ಅಂತ. ಈ ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ ಪ್ರಮೋಷನ್ ಸಿಗಬೇಕಾದ್ರೆ ಅವರ ಹಿಸ್ಟ್ರಿ ನೋಡ್ತಾರೆ. ಅವ ಯಾವಾಗ ಕೆಲಸಕ್ಕೆ ಸೇರಿದ್ದಾನೆ, ಎಷ್ಟು ಪ್ರಾಮಾಣಿಕನಾಗಿ ಕೆಲಸ ಮಾಡಿದ್ದಾನೆ, ಇಲ್ಲಿವರೆಗೆ ಎಷ್ಟು ಸಂಪಾದನೆ ಮಾಡಿದ್ದಾನೆ, ಲಂಚ ಎಷ್ಟು ತಗೊಂಡಿದ್ದಾನೆ, ಅಥವಾ ಅವನ ಮೇಲೆ ಏನಾದರೂ ಕೇಸ್ ಉಂಟಾ, ಹೀಗೆಲ್ಲ ನೋಡಿ ಆಮೇಲೆ ಅವನನ್ನು ಆಗ್ಬೋದು ಅಂತ ತೀರ್ಮಾನ ಮಾಡುವ ಹಾಗೆ ದೇವರು ನಮ್ಮನ್ನು ಈ ರೀತಿ ಪರೀಕ್ಷೆ ಮಾಡಿ ತೀರ್ಮಾನ ತಗೊಳ್ತಾನೆ. ಇವನ ಕರ್ಮ ಹೇಗುಂಟು, ಇವ ಎಷ್ಟು ಕೆಲಸ ಮಾಡಿದ್ದಾನೆ ಅಂತ ನೋಡಿ ನಮಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ಮಾಡ್ತಾನೆ ಅಂತ ಅರ್ಥ. ಹಾಗಾಗಿ ನಾವು ಪ್ರಾಮಾಣಿಕರಾಗಿ ಬದುಕುವುದು ಅಂತಂದರೆ ನಾವು ಕಣ್ಣು ಮುಚ್ಚಿದ್ರೆ ನಮ್ಮ ಅಂತಸ್ಸಾಕ್ಷಿ ಹೇಳಬೇಕು, ನೀನು ಕಳ್ಳ ಅಲ್ಲ, ನೀನು ಒಳ್ಳೆಯವ ಅಂತ ಹೇಳಬೇಕು. ಅಲ್ಲಿಯವರೆಗೆ ಪ್ರಾಮಾಣಿಕವಾಗಿ ಬದುಕಬೇಕು ಅಂತ. ನಾವು ಹೊರಗಿನವ್ರು ಹೇಳಿ ಯಾವ ಪ್ರಯೋಜನ ಇಲ್ಲ. ಊರಿನವ್ರು ಹೇಳೋದು ಬೇಡ ಇವ ಒಳ್ಳೆ ಜನ ಅಂತ. ನಾವು ಕಣ್ಣು ಮುಚ್ಚಿದರೆ ನಮಗೆ ಗೊತ್ತಾಗಬೇಕು ನಾನು ಒಳ್ಳೆಯವ ಅಂತ. ನಾನು ನಿರ್ಭಯದಿಂದ ಹೇಳಿದ್ರೆ ನಾನು ನಿಜವಾಗಿ ಪ್ರಾಮಾಣಿಕ ಅಂತ ಅರ್ಥ. ಅಷ್ಟು ತಾಕತ್ತು, ಅಷ್ಟು ಸಾಮರ್ಥ್ಯ ನಮ್ಮ ಹತ್ರ ಉಂಟೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಆತ್ಮ ವಿಮರ್ಶೆಯನ್ನು ನಾವು ಮಾಡಿಕೊಂಡ್ರೆ ಆತ್ಮಸಾಕ್ಷಿ ಯಾವತ್ತೂ ಸುಳ್ಳು ಹೇಳುವುದಿಲ್ಲ. ಅದರ ಹತ್ರ ಒಂದು ಸತಿ ಚುಚ್ಚಿ ಕೇಳಿದರೆ ನಮ್ಮ ಇಡೀ ಬಯೋಡೇಟಾವನ್ನು ಹೇಳಿಬಿಡ್ತದೆ, ನೀ ಇಂಥ ತಪ್ಪು ಕೆಲಸ ಮಾಡಿದ್ದು ಇವತ್ತು ಅಂತ ಹೇಳಿಬಿಡ್ತದೆ. ಹಾಗಾಗಿ ಅದಕ್ಕೆ ಹೆದರಬೇಕು ಅಂತ ಅರ್ಥ. ಅದಕ್ಕಿಂತ 10 ಪಟ್ಟು ಹೆಚ್ಚು ದೇವರು, ಅದನ್ನು ನೆನಪಿಟ್ಟುಕೊಳ್ಬೇಕು. ನಮ್ಮ ಆತ್ಮಸಾಕ್ಷಿ ನಮಗೆ ಎಷ್ಟು ಚುಚ್ಚಿ ಹೇಳ್ತದೋ ದೇವರು ಅದಕ್ಕಿಂತ 10 ಪಟ್ಟು ಹರಿತವಾಗಿದ್ದಾನೆ. ಹಾಗಾಗಿ ದೇವರ ಬಗ್ಗೆ ಭಯ ಇರಬೇಕು ಅಂತ ಹೇಳುವಂಥದ್ದು ಬೇರೆ ಉದ್ದೇಶದಿಂದ ಅಲ್ಲ. ತುಂಬ ಪ್ರಾಮಾಣಿಕನಾದ ವ್ಯಕ್ತಿಯ ಹತ್ರ ಮಾತಾಡಬೇಕಾದ್ರೆ ನಮ್ಗೆ ಭಯ ಆಗಿಯೇ ಆಗ್ತದೆ. ನಾನು ಅವನ ಹಾಗಿಲ್ಲ, ಹಾಗಾಗಿ ಅವನೇನಾದರೂ ಪ್ರಶ್ನೆ ಕೇಳಿದರೆ ಉತ್ತರ ಕೊಡಲಿಕ್ಕೆ ಆಗುವುದಿಲ್ಲ ಅಂತ. ಈ ರೀತಿ ದೇವರ ಹತ್ರ ನಿರಂತರವಾಗಿ ಭಾವನೆ ಇರಬೇಕು. ಹಾಗೆ ಇದ್ದರೆ ಮನುಷ್ಯ ಪ್ರಾಮಾಣಿಕನಾಗಿ ಬದುಕುತ್ತಾನೆ ಅಂತ ಅರ್ಥ. ಈ ದೃಷ್ಟಿಯಿಂದ ಇಂತಹ ಮೌಲ್ಯಗಳನ್ನು ಅನುಸರಣೆ ಮಾಡಬೇಕು. ಇನ್ನು ಶಯನಂ ನಾರ್ದ್ರಪಾದೇನ ಶುಷ್ಕಪಾದೇನ ಭೋಜನಂ
ನಾಂಧಕಾರೇ ಚ ಶಯನಂ ಭೋಜನಂ ನೈವ ಕಾರಯೇತ್. ಕೆಲವು ಬಾರಿ ಕೆಲವು ನಿಯಮಗಳನ್ನು ಹೀಗೆ ಅನುಸರಿಸಬೇಕು ಅಂತ. ಆರ್ದ್ರಪಾದೇನ ಶಯನಂ ನ ಕುರ್ಯಾತ್. ಮಲಗುವಾಗ ಕಾಲನ್ನು ಸರಿಯಾಗಿ ಒರೆಸಿಕೊಳ್ಳದೆ, ಕಾಲಿನಲ್ಲಿ ನೀರಿನ ಪಸೆ ಇದ್ದರೆ ಅದನ್ನು ತೆಗೆದುಕೊಳ್ಳದೆ ಮಲಗಬಾರ್ದು ಯಾವತ್ತೂ ಕೂಡ. ಶುಷ್ಕಪಾದೇನ ಭೋಜನಂ. ಊಟ ಮಾಡುವಾಗ ಕಾಲಿನಲ್ಲಿ ಪಸೆ ಇಲ್ಲದೆ ಊಟ ಮಾಡಬಾರ್ದು. ಅಂದರೆ ಕಾಲನ್ನು ತೊಳ್ಕೊಂಡೇ ಊಟ ಮಾಡಬೇಕು ಅಂತ ಅರ್ಥ. ಮಲಗುವ ಮೊದಲು ಕಾಲನ್ನು ಸರಿಯಾಗಿ ಒರೆಸಿಕೊಂಡೇ ಮಲಗಬೇಕು ಅಂತ ಅರ್ಥ. ಎಷ್ಟು ಆಲೋಚನೆ ಮಾಡಿದ್ದಾರೆ ನೋಡಿ. ಅಂಧಕಾರದಲ್ಲಿ ಭೋಜನ ಮಾಡಬಾರ್ದು ಅಂತ. ಊಟ ಮಾಡುವಾಗ ದೀಪ ಇಟ್ಟುಕೊಂಡೇ ಊಟ ಮಾಡಬೇಕು, ಬೆಳಕಿನಲ್ಲಿಯೇ ಊಟ ಮಾಡಬೇಕು, ಕತ್ತಲೆಯಲ್ಲಿ ಊಟ ಮಾಡಬೇಡಿ. ಯಾಕೆಂತಂದರೆ ತಿನ್ನುವಾಗ ಕಣ್ಣು ಕಾಣುವುದಿಲ್ಲ, ಕಣ್ಣು ಮುಚ್ಚಿಕೊಂಡಿದೆ, ಕೈ ಮತ್ತು ಬಾಯಿಗೆ ಮಾತ್ರ ಕೆಲಸ ಅಂತ ತಿಂದುಬಿಟ್ರೆ ಯಾವ್ಯಾವುದನ್ನು ತಿನ್ನುವ ಪ್ರಸಂಗ ಉಂಟು. ಅದಕ್ಕೋಸ್ಕರ ಅಂಧಕಾರದಲ್ಲಿ ಭೋಜನ ಮಾಡಬೇಡಿ ಅಂತ. ಶಯನಂಚ, ಮಲಗುವಂತಹ ಕ್ರಿಯೆಯನ್ನು ಕೂಡ ಕತ್ತಲೆಯಲ್ಲಿ ಮಾಡಬೇಕು, ಪೂರ್ಣ ಕತ್ತಲೆಯಲ್ಲಿ ಮಾಡಬೇಡಿ. ಒಂದು ದೀಪವನ್ನು ಇಟ್ಟುಕೊಳ್ಳಿ ಅಂತ. ಹಿಂದಿನ ಕಾಲದಲ್ಲಿ ಒಂದು ಸಣ್ಣ ದೀಪವನ್ನು ಇಡುವ ಕ್ರಮ ಇತ್ತು, ಮತ್ತೊಂದು ಬೆಡ್ ಲೈಟ್ ಅಂತ ಒಂದು ಲೈಟನ್ನು ಹಾಕುವ ಕ್ರಮ, ಮತ್ತು ಆರುವಾಚಿನ ಪದ್ಧತಿಯಲ್ಲಿ ಸ್ವಲ್ಪ ಸಮಯ. ಈಗ ಅದೂ ಇಲ್ಲ ಅಂತ. ಹೀಗೆ ಅಂಧಕಾರದಲ್ಲಿ ಶಯನವೂ ಸೂಕ್ತ ಅಲ್ಲ ಅಂತ ಪುರಾಣ ಹೇಳ್ತಾ ಉಂಟು. ಒಂದು ದೀಪ ಇಟ್ಟುಕೊಳ್ಬೇಕು ಅಂತ. ಆ ದೃಷ್ಟಿಯಿಂದ ಬದುಕುವುದು ಹೇಗೆ ಅಂತ ತೋರಿಸಿಕೊಡ್ತದೆ. ಉತ್ತರೇ ಪಶ್ಚಿಮೇ ಚೈವ ನ ಸ್ವಪೇದ್ಧಿ ಕದಾಚನ. ಮಲಗುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು ಅಂತ ಪುರಾಣ ಹೇಳ್ತದೆ. ಹೇಗೆ ಮಲಗಬೇಕು, ಯಾವ ಕಡೆ ತಲೆ ಹಾಕಿ ಮಲಗಬೇಕು ಅಂತ. ಅದಕ್ಕೆ ನಿಯಮ ಹೇಗೆ ಅಂತಂದರೆ, ಮಲಗುವುದು ನಿಯಮ ಅಲ್ಲ, ಬೆಳಿಗ್ಗೆ ಏಳುವಾಗ ಹೇಗೆ ಏಳ್ತಾನೆ ಅನ್ನುವಂಥದ್ದು ನಿಯಮ. ಉತ್ತರಕ್ಕೆ ತಲೆ ಹಾಕಿ ಮಲಗಿದರೆ ಬೆಳಿಗ್ಗೆ ಏಳುವಾಗ ದಕ್ಷಿಣ ದಿಕ್ಕನ್ನು ನೋಡಿ ಏಳ್ತಾನೆ. ದಕ್ಷಿಣ ದಿಕ್ಕನ್ನು ನೋಡುವಂಥದ್ದು ಶುಭ ಅಲ್ಲ ಬೆಳಿಗ್ಗೆ ಏಳುವಾಗ.